ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂನ ಆನ್ಲೈನಲ್ಲಿ ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಅಂತ ಹಾಕತ್ತೆ. ಇದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀವಿ, ಹೋಗಿ ಚೆಕ್ ಮಾಡ್ಬೋದು. ನೋಡ್ತಾ ಇರೋದಲ್ಲ, ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟಲ್ಲಿ ಮೇಲೆಗಡೆ ಲಾಗಿನ್ ಆಗಬೇಕಾಗುತ್ತೆ. ಮೇಲೆ ನೋಡ್ತಾ ಇರೋ ಚಿಕ್ಕದಾಗಿ ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ. ಆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರೋ ಕಸ್ಟಮರ್ ಐಡಿ ಮತ್ತು ಪಾಸ್ವರ್ಡ್ನ ಹಾಕೊಂಡು ಕ್ಯಾಪ್ಚರ್ ಕೋಡ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಯಾವ ರೀತಿ ಕಸ್ಟಮರ್ ಐಡಿನ ಕ್ರಿಯೇಟ್ ಮಾಡೋದು, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಆ ಕಸ್ಟಮರ್ ಐಡಿನ ಜನರೇಟ್ ಮಾಡ್ಕೊಳ್ಳೋದು ಹೇಗೆ, ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ, ಹೋಗಿ ಚೆಕ್ ಮಾಡ್ಬೋದು. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಬನ್ನಿ, ಕಸ್ಟಮರ್ ಐಡಿನ ಪಾಸ್ವರ್ಡ್ನ ಹಾಕೊಂಡು ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಎಂಟರ್ನ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಕೆಳಗಡೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಾರೆ ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಕೂಡ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ, ನಿಮ್ಮ ಹೆಸರು ತೋರಿಸುತ್ತೆ. ಇಲ್ಲಿ ಡೀಟೇಲ್ ಆಗಿ ಚೆಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಪೇಮೆಂಟ್ನ ಕಟ್ಟಬೇಕಾಗುತ್ತೆ. ಪ್ರೀಮಿಯಂ ಕಟ್ಟೋದು ಹೇಗೆ ನೋಡೋಣ. ಇಲ್ಲಿ ಪ್ರೀಮಿಯಂ ಪೇಮೆಂಟ್ಸ್ ಅಂತ ಇದೆಯಲ್ಲ, ಪೇಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪೇ ಪ್ರೀಮಿಯಂ ಅನ್ನೋ ಆಪ್ಷನ್ ಕಾಣಿಸುತ್ತೆ. ನೋಡ್ತಾ ಇಲ್ಲ, ಫಸ್ಟ್ ಒಂದು ಆಪ್ಷನ್ ಕಾಣುತ್ತೆ, ಪೇ ಪ್ರೀಮಿಯಂ ಅನ್ನೋ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಯಾರ ಪ್ರೀಮಿಯಂ ಕಟ್ಟಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದೇ ಇರೋದ್ರಿಂದ ಒಂದನ್ನೇ ಸೆಲೆಕ್ಟ್ ಮಾಡ್ಕೊತಾ, ನೀವು 2-3 ಒಂದೇ ನಂಬರಲ್ಲಿದ್ದರೆ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದೇ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ಪ್ರೀಮಿಯಂ ಅನ್ನೋ ಆಪ್ಷನ್ ಕಾಣುತ್ತೆ ಪಕ್ಕದಲ್ಲಿ. ಆ ಪ್ರೀಮಿಯಂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಡೀಟೇಲಲ್ಲಿ ಇಲ್ಲಿ ಓಪನ್ ಆಗುತ್ತೆ. ಆ ಪ್ರೀಮಿಯಂಗೆ ಸಂಬಂಧಪಟ್ಟಂಥ ಅವ್ರ ಹೆಸರಾಗಿರ್ಬೋದು, ಅವ್ರ ಡೀಟೇಲ್ ಆಗಿರ್ಬೋದು, ಪ್ರತಿಯೊಂದು ಓಪನ್ ಆಗುತ್ತೆ. ಇಲ್ಲಿ 3 ಸ್ಟೆಪ್ನ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಪ್ರೀಮಿಯಮು, ಅದಾದಮೇಲೆ ಸೆಲೆಕ್ಟ್ ಕನ್ಫರ್ಮ್ ಪ್ರೀಮಿಯಮ್, ಅದಾದಮೇಲೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಅವ್ರ ಡೀಟೇಲ್ ಎಲ್ಲ ವೆರಿಫೈನ ಮಾಡ್ಕೊಳ್ಳಿ. ಅವ್ರ ಹೆಸರಾಗಿರ್ಬೋದು, ಪಾಲಿಸಿ ನಂಬರ್, ಅವ್ರ ಪ್ರತಿಯೊಂದು ಕೂಡ ವೆರಿಫೈ ಮಾಡ್ಕೊಳ್ಳಿ. ಅಮೌಂಟ್ ಎಷ್ಟು ಎಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಪ್ರೀಮಿಯಮ್ ಅಂದಮೇಲೆ ಕ್ಲಿಕ್ನ ಮಾಡಿ. ಕನ್ಫರ್ಮ್ ಪ್ರೀಮಿಯಂ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಕನ್ಫರ್ಮ್ ಬಂತು. ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡ್ಕೊಂಡು ಪೇ ಪ್ರೀಮಿಯಂ ಅನ್ನೋ ಆಪ್ಷನ್ ಇಲ್ಲಿ ನೋಡ್ತಾ ಇಲ್ಲ ಲಾಸ್ಟಲ್ಲಿ, ಅದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ SBI ಪೇಮೆಂಟ್ಸ್ಗೆ ಹೋಗುತ್ತೆ. ಇಲ್ಲಿ ಗೇಟ್ ವೇನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ನೋಡ್ತಾ ಇದೆ SBI ಪಕ್ಕದಲ್ಲಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಟು ಪೇ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಟು ಪೇ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಮಾಡ್ತೋ, UPI ಮಾಡ್ತೋ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ನಾನು UPI ಸೆಲೆಕ್ಟ್ನ ಮಾಡ್ಕೊತಾನೆ. ಸೆಲೆಕ್ಟ್ ಮಾಡ್ಕೊಂಡು QR ಕೋಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ನೋಡ್ತಾ ಇರ್ಬೋದು. ಇಲ್ಲಿ ಪೇಮೆಂಟ್ ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನರ್ ಮೇಲೆ ನೀವು ಆರಾಮಾಗಿ ನೀವು ಫೋನ್ ಪೇ ಓಪನ್ ಮಾಡಿಕೊಂಡು ಫೋನ್ ಪೇ ಇಲ್ಲ ಗೂಗಲ್ ಪೇ ಇಂದ ನಿಮ್ಮ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದಾಗಿದೆ. ಈಸಿಯಾಗಿ ಪ್ರೀಮಿಯಂನ ನೀವು ಕಟ್ಬೋದಾಗುತ್ತೆ. ಸಕ್ಸಸ್ಫುಲ್ ಆಗಿ ಮೆಸೇಜ್ ಬಂದಾದ್ಮೇಲೆ ನೀವು ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿರುತ್ತೆ. ನೋಡ್ತಾ ಇಲ್ಲ, ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿ ಕೆಳಗಡೆ ಪ್ರಿಂಟ್ ರೆಸಿಪ್ಟ್ ಅಂತ ಇದೆಯಲ್ಲ, ಪ್ರಿಂಟ್ ರೆಸಿಪ್ಟ್ ಮೇಲೆ ಕ್ಲಿಕ್ನ ಮಾಡೋದು ನಿಮ್ಮ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರಲ್ಲ, ಈ ಥರ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿ ಪ್ರಿಂಟ್ಔಟ್ನ ಕೂಡ ನೀವು ತಗೋಬೋದಾಗಿದೆ. ಇಲ್ಲ ಸೇವ್ ಮಾಡಿ ಇಟ್ಕೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಪ್ರೀಮಿಯಂನ ಕಟ್ಟೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ.